ವರ್ಷಗಳಿಂದ ಈ ಹಬ್ಬವನ್ನು ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಪಾಸಿಟಿವ್ ಎನರ್ಜಿ ಇದೆ. ನಮಗೆ ಆ ಒಂದು ಇಡೀ ವರ್ಷವೂ ಒಂದು ರೀತಿ ಖುಷಿಯಾಗೇ ಇರುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೀತಾ ಕೈವಾರ. ಎಲ್ರಿಗೂ ಮೊದಲಿಗೆ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಈ ಮುದ್ರಾ ಅಕಾಡೆಮಿಯಲ್ಲಿ ಈ ವರ್ಷ ನಾವು 22 ಸೋಮವಾರದಂದು ಶೈಲಪುತ್ರಿ ದೇವಿಯನ್ನು ಆಹ್ವಾನ ಮಾಡಿ ನಮ್ಮ ಏನು ನವದುರ್ಗೆಯನ್ನು ಪೂಜೆಯನ್ನು ನಮ್ಮ ಹೆಣ್ಮಕ್ಳುಗಳು ಪೂಜಿಸ್ತಾರೆ. ಸೊ ಆ ಒಂದು ಕಾರ್ಯವನ್ನು ಹಮ್ಮಿಕೊಂಡು ಆ ಉಪವಾಸಗಳು ಮತ್ತು ನೈವೇದ್ಯಗಳ ಸಮೇತ ತಾಯಿಗಳನ್ನು ಆಹ್ವಾನಿಸಿ ನವದುರ್ಗೆಯರಿಗೆ ಈ 9 ದಿನದ ಈ ಸಲ 10 ದಿನಗಳ ಒಂದು ವಿಜಯದಶಮಿಯ ದುರ್ಗೆಯರ ಒಂದು ಪೂಜೆ ಕಾರ್ಯಕ್ರಮ ನೆರವೇರಿಸಲಾಗಿತ್ತು. ಸೊ ನಿನ್ನೆಗೆ ಆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ದಸರಾ ಹಬ್ಬ ಇವತ್ತು ನಾವು ಆಚರಿಸಿದ್ದೀವಿ. ನವರಾತ್ರಿ ಅಂದ್ರೇ ಒಂದು ಹಬ್ಬ ಸರ್. ಯಾಕಂದರೆ ಒಂದು ವರ್ಷದಲ್ಲಿ ಯಾವ ಹಬ್ಬ ಹೆಣ್ಮಕ್ಳು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನವರಾತ್ರಿಯಲ್ಲಿ ಹೆಣ್ಮಕ್ಳು ಈ ಒಂದು ಉಪವಾಸ ಮಾಡಿ ಈ ಒಂದು ಪೂಜೆಯನ್ನು ಆಚರಿಸಿದಾಗ ಅವರಿಗೆ ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಅವರಲ್ಲಿ ಪ್ರವಹಿಸುತ್ತೆ. ಸೊ ಯಾಕಂದರೆ ನಾನು ಬಹಳ ವರ್ಷಗಳಿಂದ ಈ ಹಬ್ಬವನ್ನು ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಪಾಸಿಟಿವ್ ಎನರ್ಜಿ ಇದೆ. ನಮಗೆ ಆ ಒಂದು ಇಡೀ ವರ್ಷವೂ ಒಂದು ರೀತಿ ಖುಷಿಯಾಗೇ ಇರುತ್ತೆ. ಅವ್ರ ಭಕ್ತಿ ಅವರವರಿಗೆ ಸರ್. ಅದ್ರ ಬಗ್ಗೆ ನಾವು ಏನು ಮಾತಾಡೋಕ್ಕಾಗಲ್ಲ. ಯಾಕಂದರೆ ದೇವರು ಇರೋದು ಎಷ್ಟು ಸತ್ಯ ಅನ್ನೋದಕ್ಕೆ ಈ ದುರ್ಗಾದೇವಿ ನವರಾತ್ರಿಗಳಲ್ಲಿ ನಾವು ಮಾಡಿದಂಥ ಆ ಪೂಜೆಗಳಲ್ಲಿ ಆ ಒಂದು ವೈಬ್ರೇಷನ್ಸ್ ನಮಗೆ ಗೊತ್ತಾಗುತ್ತೆ. ನಾವೇನು ಅಂದ್ಕೊಳ್ತಾ ಇರ್ತೀವಿ, ನಮಗೇನು ಪೆಂಡಿಂಗ್ ಇರುತ್ತೆ. ನನ್ನ ಅನುಭವದಲ್ಲಿ ಆ ಒಂದು ನವರಾತ್ರಿ ಪೂಜೆ ನಂತರ ಒಂದು 11 ದಿನ ಒಂದು 21 ದಿನ ಈ ಇಷ್ಟರಲ್ಲೇ ನನಗೆ ಒಂದು ಕೆಲಸಗಳು ಎಲ್ಲ ಆಗಿರೋದು ನನಗೆ ಅನುಭವ ಆಗಿದೆ. ಫಸ್ಟ್ ಒಂದು 5-6 ಇಯರ್ಸಿಂದ ತುಂಬ ನಿಷ್ಠೆಯಿಂದ ಈ ಪೂಜೆಯನ್ನು ಮಾಡ್ತಾರೆ ಹೆಣ್ಮಕ್ಳುಗಳು. ತುಂಬ ಅಂದರೆ ಒಂದು ಆವಾಗಿನ ಕಾಲದಲ್ಲಿ ಮಾಡ್ತಾ ಇದ್ದಿದ್ದ ಥರ ನಾವು ಮಾಡೋದಕ್ಕಾಗಲ್ಲ. ಯಾಕಂದರೆ ಇರೋವಂಥ ಒಂದು ಬ್ಯುಸಿ ಶೆಡ್ಯೂಲ್ಗಳಲ್ಲಿ ಆಫೀಸ್ಗಳೆಲ್ಲ ಮುಗಿಸ್ಕೊಂಡು ಬಂದು ವ್ರತದಲ್ಲಿದ್ದು ಹೆಣ್ಮಕ್ಳು ಬಂದು ಸಂಜೆ ಈ ನವರಾತ್ರಿ ಪೂಜೆಯನ್ನು ಲಲಿತಾ ಸಹಸ್ರನಾಮದ ಮೂಲಕ, ವಿಷ್ಣು ಸಹಸ್ರನಾಮದ ಮೂಲಕ, ದುರ್ಗಾ ಅಷ್ಟೋತ್ತರಗಳ ಮೂಲಕ ಈ ಕಾರ್ಯಕ್ರಮವನ್ನು ಎಲ್ಲ ಹೆಣ್ಮಕ್ಳು ಮಾಡೋದು ಒಂದು ರೀತಿ ಖುಷಿ ಅನಿಸುತ್ತೆ. ಒಂದು ಎನರ್ಜಿ ಅಲ್ಲಿ ಆ ಪೂಜೆ ನಡೆಯೋ ಜಾಗಗಳಲ್ಲಿ ಸುಳಿದಾಗ ಮಾತ್ರ ಗೊತ್ತಾಗುತ್ತೆ. ಖಂಡಿತ ನಮ್ಮ ಮುದ್ರಾ ಅಕಾಡೆಮಿ ಇರೋದೇ ಹೆಣ್ಮಕ್ಳಿಗೋಸ್ಕರ. ಯಾಕಂದರೆ ನಾವಿಲ್ಲಿ ಮುಖ್ಯವಾಗಿ ಇಲ್ಲಿ ಕಾರ್ಯಕ್ರಮನ ಮತ್ತು ಈ ಶ್ರೀ ಮುದ್ರಾ ಅಕಾಡೆಮಿನ ಶುರು ಮಾಡಿದ ಉದ್ದೇಶನೇ ಎಲ್ಲ ಹೆಣ್ಮಕ್ಳಿಗೂ ಒಂದು ಪೀಸ್ಫುಲ್ಲು ಎಲ್ಲನೂ ಒಂದು ಕಲಿಯೋದಕ್ಕೆ ಅವಕಾಶ ಇದೆ. ಇಲ್ಲಿ ಮಕ್ಕಳಿಗೆ ಒಂದು ಶಾಸ್ತ್ರೀಯ ಸಂಗೀತ ಆಗ್ಬೋದು, ನೃತ್ಯ ಆಗ್ಬೋದು, ಭರತನಾಟ್ಯಂ ಹಾಗೂ ಇನ್ಸ್ಟ್ರೂಮೆಂಟ್ಸು, ಕೀಬೋರ್ಡು, ಗಿಟಾರು, ವೈಲಿನ್ನು, ತಬಲಾ, ಈ ಥರ ಎಲ್ಲ ಥರ ಇನ್ಸ್ಟ್ರೂಮೆಂಟ್ಸು ಅಂದರೆ ಸಂಗೀತಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಮತ್ತು ಕುಂಡಲಿನಿ ಯೋಗ ಅಭ್ಯಾಸಗಳು ಹಾಗೂ ಬೆಳಗಿನ ಜಾವ ಏರೋಬಿಕ್ಸು, ಈ ಥರ ಒಂದು ಸಂಜೆ ಮತ್ತು ವಾರಕ್ಕೊಂದು ಸಲ ಸತ್ಸಂಗ, ಈ ಥರನೇ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ದೀವಿ. ಎಲ್ಲರಿಗೂ ಇದರಿಂದ ಅನುಕೂಲ ಆಗಬೇಕು. ಎಸ್ಪೆಷಲಿ ಭಾಳಷ್ಟು ಜನ ಹೆಣ್ಮಕ್ಳುಗಳು ಹೊರಗಡೆ ದುಡಿಯೋದ್ರಿಂದ ಅವರಿಗೆ ಒಂದು 7 ಗಂಟೆ ನಂತರ ಒಂದು ಪೀಸ್ ಆಫ್ ಮೈಂಡ್ ಬೇಕಾಗುತ್ತೆ, ಒಂದು ರಿಲ್ಯಾಕ್ಸೇಷನ್ ಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ಪ್ರೊಫೆಸರ್ಗಳು ಮತ್ತು ಪ್ಲೇಬ್ಯಾಕ್ ಆರ್ಟಿಸ್ಟ್ಗಳು ಬಂದು ಇಲ್ಲಿ ಕ್ಲಾಸ್ಗಳನ್ನ ನಡೆಸ್ತಾರೆ. ಅದನ್ನು ಪ್ರತಿಯೊಬ್ಬರು ಸದುಪಯೋಗಗೊಳಿಸ್ಕೊಳ್ಳಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಬಹಳಷ್ಟು ಜನ ಜಾಯ್ನ್ ಆಗ್ತಾ ಇದ್ದಾರೆ. ಅಂದರೆ ತುಂಬ ಖುಷಿ ಪಡ್ತಾ ಇದ್ದಾರೆ. ಇಲ್ಲಿ ಬಂದು ಆ ಒಂದು ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗಿ ಹೆಣ್ಮಕ್ಳುಗಳು ಇರೋದನ್ನು ನಾನು ನೋಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ನಮ್ಮ ಈ ಕರುನಾಡ ನಿಧಿ ಚಾನಲ್ಲು
ಇನ್ನಷ್ಟು ಮತ್ತಷ್ಟು ಮೊಗದಷ್ಟು ಹೆಸರನ್ನ ಮಾಡಲಿ. ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಮ್ಮೆಲ್ಲರಿಗೂ ನೀಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಈ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳು, ಆಯುಧ ಪೂಜೆ ಹಾಗೂ ವಿಜಯದಶಮಿಯ ಶುಭಾಶಯಗಳನ್ನು ಹೇಳ್ತಾ, ಈ ದಿನ ಅಂದರೆ 10ನೇ ದಿನದಲ್ಲಿ ಯಾಕೆ ನವರಾತ್ರಿಯ ಪೂಜೆಯನ್ನು ಎಂಡ್ ಮಾಡ್ತಾಯಿದ್ದೀವಿ ಅಂತಂದರೆ, ಶ್ರೀ ಮುದ್ರಾ ಅಕಾಡೆಮಿಯಲ್ಲಿ ಹಮ್ಮಿಕೊಂಡಂತಹ ನವರಾತ್ರಿಯ ಪೂಜಾ ವಿಧಾನ ಬಹಳ ಸುಗಮವಾಗಿ, ಸಾಂಗವಾಗಿ, ಒಂದು ವೈಭವವಾಗಿ, ಸಾಂಪ್ರದಾಯಿಕವಾಗಿ ನಡೀತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ನನ್ನ ಆತ್ಮೀಯ ಸ್ನೇಹಿತರುಗಳಾದ ಶ್ರೀಮತಿ ಗೀತಾ ಮೇಡಮ್ಮು, ಸಹನಾ, ಸೊನಾಲಿ ಮೇಡಮ್ಮ ಇವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ರು. ಶ್ರೀ ಮುದ್ರಾ ಅಕಾಡೆಮಿ ನಾಡಿನಾದ್ಯಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಈ ಒಂದು ಪವಿತ್ರವಾದ ಜಾಗನ ಆರಂಭ ಮಾಡಿದ್ದಾರೆ. ಇದು ಬಸವೇಶ್ವರ ನಗರದಲ್ಲಿ ಇರೋದರಿಂದ ಈ ಜಾಗನ ಎಲ್ಲರೂ ಸಮಸ್ತ ನಾಡಿನ ಜನತೆಗಳು ಉಪಯೋಗಿಸ್ಕೋಬೇಕು ಅಂತ ನಾನು ಇಷ್ಟಪಡ್ತೀನಿ. ಭಾರತ ದೇಶದಲ್ಲಿ ಸಾಂಸ್ಕೃತಿಕ ಕಲೆಗಳಿಗೆ ಹೆಚ್ಚಿನ ಆದ್ಯತೆ ಇರುವುದರಿಂದ ನವರಾತ್ರಿಯ ಶುಭ ದಿನಗಳಲ್ಲಿ 9ನೇ ದಿನ ನಮ್ಮ ಸಂಕಲ್ಪ, 10ನೇ ದಿನ ಸಂಕಲ್ಪ ಸಾಮಾಜಿಕವಾಗಿ ಸಮಾಜಕ್ಕೋಸ್ಕರ ನಾವು ಮಾಡ್ತಕ್ಕಂಥ ಸಂಕಲ್ಪ ಇದು. ಪ್ರತಿಯೊಂದು ಮನೆಗಳಲ್ಲಿ ಹೆಣ್ಮಕ್ಕಳು ನವರಾತ್ರಿ ನವದುರ್ಗೆಯರನ್ನು ಆರಾಧನೆ ಮಾಡಿದ್ದಾರೆ. ಅದರಲ್ಲೂ ನಮಗೆ ಖುಷಿ ತಂದುಕೊಟ್ಟಿರೋದು, ಸ್ನೇಹಿತರ ಜೊತೆಯಲ್ಲಿ ನಾವು ಈ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಒಂದು ಸಂತೋಷ ಆದರೆ, ಪ್ರತಿನಿತ್ಯ ಲಲಿತ ಸಹಸ್ರನಾಮ, ದುರ್ಗಾದೇವಿ ಅಷ್ಟೋತ್ತರದ ಜೊತೆಗೆ ಮಹಾಮಂಗಳಾರತಿಯನ್ನು ನಡೆಸಿ ಒಂದು ಒಳ್ಳೆಯ ನೈವೇದ್ಯ ದೇವಿ ತಗೊಂಡು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಇಂದಿಗೆ 10ನೇ ದಿವಸ. ಪ್ರತಿಯೊಂದು ದಿನ ಆವ ಬಣ್ಣದ ಅಲೆಗಳು ನಮ್ಮ ದೇಹಕ್ಕೆ ಬಂದು ತಲುಪೋದ್ರಿಂದ ಆರೋಗ್ಯ, ಐಶ್ವರ್ಯ, ಸಂಪತ್ತು, ಆಯಸ್ಸು ಮತ್ತು ಹೆಚ್ಚಿನ ಸಮೃದ್ಧಿಗಳನ್ನು ನೀಡುವಂತಹ ಸಾಂಕೇತಿಕ ಬಣ್ಣಗಳನ್ನು ಉಳ್ಳಂತಹ ಈ ನವರಾತ್ರಿಯ ದಿನ ನಾವೆಲ್ಲರೂ ಒಗ್ಗಟ್ಟಾಗಿ ದೇವಿನ ಆರಾಧನೆ ಮಾಡಿರೋದು ಹೆಚ್ಚು ಸಂತೋಷವನ್ನು ತಂದುಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಅದರ ಜೊತೆಯಲ್ಲಿ ನಮ್ಮ ಕರುನಾಡ ಪತ್ರಿಕೆಯವರು ಸಹ ನಮ್ಮೊಂದಿಗೆ ಭಾಗವಹಿಸಿದ್ದು, ಶ್ರೀಯುತ ಮಂಜುನಾಥ್ ಅವರು ಮತ್ತು ಗೀತಾ ಮೇಡಮ್ಮು, ಸೊನಾಲಿ ಮೇಡಮ್ಮು, ಅವರ ಅತ್ತೆ, ಅವರ ಕುಟುಂಬ, ನಮ್ಮ ಎಲ್ಲರ ಕುಟುಂಬಗಳು ಬಂದು ಈ ನವರಾತ್ರಿ ಹಬ್ಬಗಳನ್ನು ಆಚರಣೆ ಮಾಡೋ ಮುಖಾಂತರ ನಾವೆಲ್ಲರೂ ಇಲ್ಲಿ ಭಾಗವಹಿಸಿ ಸುಮಾರು ಒಂದು 3 ಗಂಟೆ 4 ಗಂಟೆಗಳ ಕಾಲ ಈ ಸಮಯನ ತಗೊಂಡು ನಾವು ಭಕ್ತಿಯಿಂದ, ಧ್ಯಾನದಿಂದ, ಸಂಕಲ್ಪದೊಂದಿಗೆ ಒಂದು ಗೀತೋಪಚಾರಣೆಯಿಂದ ದೇವಿಗೆ ನಾವು ಆರಾಧನೆ ಮಾಡಿದ್ದೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ವಿಡಿಯೋ ಮುಖಾಂತರ ನೀವು ಈ ಭಕ್ತರಿಗೆ ಹಾಗೂ ಯುವತಿಯರಿಗೆ ಏನು ಸಂದೇಶ ಕೊಡಬೇಕು? ನೋಡಿ, ಈಗಿನ ಕಾಲದ ಮಟ್ಟದಲ್ಲಿ ಭಕ್ತಿ ಅನ್ನೋದು ಬಹಳಷ್ಟು ಕಡಿಮೆ ಆಗಿದೆ. ಭಕ್ತಿ ಅಂದರೆ ದೇವರ ಆರಾಧನೆ ಅಷ್ಟೇ ಅಲ್ಲ, ಮಾನವನನ್ನು ಪ್ರೀತಿಸೋದು, ಮಾನವನ ಒಳಗಡೆ ಇರ್ತಕ್ಕಂಥ ದೈವನ ಪ್ರೀತಿಸೋದು, ದೈವ ಆರಾಧನೆ ಮಾಡಬೇಕು. ನನ್ನನ್ನು ನಾನು ಪ್ರೀತಿಸ್ಕೋಬೇಕು ಮೊದಲು, ಆಮೇಲೆ ನಾಡಿನ ಜನತೆನ ಪ್ರೀತಿಸಬೇಕು. ಈ ನಾಡ ಹಬ್ಬಗಳು ಯಾಕೆ ಬಂದಿರೋದು ಅಂದರೆ, ಒಗ್ಗಟ್ಟಾಗಿ ದೈವ ಆರಾಧನೆಯನ್ನು ಮಾಡೋದ ಮುಖಾಂತರ ನಾವೆಲ್ಲರೂ ಎಲ್ಲ ಸಮೃದ್ಧಿಗಳಿಂದ ಆರೋಗ್ಯವನ್ನು, ಆಯಸ್ಸನ್ನು ಹೆಚ್ಚಿಸ್ಕೊಳ್ತಾ ಸಮಾಜದಲ್ಲಿ, ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಈ ಭಾರತ ಸಹಯೋಗದಲ್ಲಿ ಸಮೃದ್ಧಿಗಳ ಜೊತೆಯಲ್ಲಿ ಮಾನವ ಅಪರೂಪವಾದ ಜನ್ಮನ ಪಡೆದಿದ್ದಾನೆ. ಆ ಜನ್ಮನ ಹಾಳು ಮಾಡಿಕೊಳ್ಳದೆ ನಾವು ಭಕ್ತಿ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ ಹೋಗಿ ರಾಜಯೋಗದಲ್ಲಿ ಬದುಕನ್ನು ಕಟ್ಕೋಬೇಕು ಅನ್ನೋದಕ್ಕೋಸ್ಕರನೇ ಇಂಥ ಹಬ್ಬಗಳು, ಹರಿದಿನಗಳನ್ನು ಆಚರಣೆ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಮುಖಾಂತರ ನೀವು ಏನು ಸಂದೇಶ? ಎಲ್ಲರೂ ತಮ್ಮ ತಮ್ಮ ಕುಟುಂಬಗಳನ್ನು ಗೌರವಿಸಿ, ಸಂಬಂಧಗಳನ್ನು ಗೌರವಿಸಿ, ಅವರೆಲ್ಲರ ದೇಹ ಆರೋಗ್ಯ, ಆಯಸ್ಸು, ಶಕ್ತಿ, ಸಮೃದ್ಧಿಗಳು, ಎಲ್ಲ ಗುಣಗಳು, ಪ್ರೀತಿ, ಕರುಣೆ ಎಲ್ಲವೂ ಕೊಟ್ಟು ಎಲ್ಲರಿಗೂ ಕಾಪಾಡಲಿ ಅಂತ ಹೇಳ್ತಾ, ಈ ಶುಭ ದಿನದಂದು ವಿಜಯದಶಮಿಯ ದಿವಸ ವಿಜಯ ಪತಾಕೆಯನ್ನು ಎಲ್ಲರ ಮನೆಗಳಲ್ಲೂ, ಎಲ್ಲ ಒಂದು ನಾಡಿನಾದ್ಯಂತ ಬೆಳಗಿಸಲಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ಹಾರೈಸ್ತಾ ಇದ್ದೀನಿ.